ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮನಕಟ್ಟೆ ಕೆರೆ ಸುತ್ತ ಬೆಳೆದು ನಿಂತ ಗಿಡ ಗಂಟೆಗಳು, ಸರಿಯಾದ ನಿರ್ವಹಣೆ ಇಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ. ಪಂಚಾಯಿತಿ ವತಿಯಿಂದ ಕೂಡಲೇ ಸ್ವಚ್ಛತೆಗೆ ಆಗ್ರಹ ಕೇಳಿಬಂದಿದೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶಗೌಡ ಆಗ್ರಹ ಮಾಡಿದ್ದಾರೆ. 27 ಲಕ್ಷ ರೂಪಾಯಿ ವೆಚ್ಚದ MGNEG ಯೋಜನೆಯಡಿಯಲ್ಲಿ ಕೆರೆ ನಿರ್ಮಾಣ ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆರೆ ಇದು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಇದು ವ್ಯಾಪ್ತಿಯ ಹುಳುಗನಹಳ್ಳಿಯ ಗ್ರಾಮದಲ್ಲಿ ಅಮೃತ ಸರೋವರವನ್ನು ಒಂದು ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ರಾಮನಕಟ್ಟೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನವನ್ನು 27 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿತ್ತು. ಈ ಗ್ರಾಮದ ರಾಮನಕಟ್ಟೆ ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿದೆ. ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟು ಉತ್ತಮವಾದ ನಿರ್ವಹಣೆಯನ್ನು ಮಾಡುತ್ತಿದ್ದೀರಿ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ದಿನಗಳು ಇತ್ತು. ಪ್ರಸ್ತುತ ರಾಮನಕಟ್ಟೆಯ ಸುತ್ತ ಗಿಡಗಂಟೆಗಳು ಬೆಳೆದು ನಿಂತಿದೆ. ಸರಿಯಾದ ನಿರ್ವಹಣೆ ಇಲ್ಲ ಅಂತ ಗ್ರಾಮದ ಯುವಕರು ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ 1 ತಿಂಗಳ ಹಿಂದೆಯೇ ಸ್ವಚ್ಛತೆ ಮಾಡಬೇಕು ಅಂತ ಲಿಖಿತ ರೂಪದಲ್ಲಿ ಅರ್ಜಿ ಕೊಟ್ಟರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆ ಮಾಡಬೇಕು ಅಂತ ಇದೀಗ ಆಗ್ರಹ. ಯೋಜನೆಯಡಿ ಹುಳುಗನಹಳ್ಳಿ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹುಳುಗನಹಳ್ಳಿಯ ರಾಮನಕಟ್ಟೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಉದ್ಯಾನವನ ಇದು ಅಮೃತ ಸರೋವರದ ಯೋಜನೆಯಡಿ ಸುಮಾರು 27 ಲಕ್ಷ ರೂಪಾಯಿಲಿ MGNREG ಯೋಜನೆಯಡಿ ನಿರ್ಮಾಣಗೊಂಡಿರುವಂಥ ಕಟ್ಟೆ ಮತ್ತು ಉದ್ಯಾನವನ ಸುಮಾರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಂಡಿದೆ. ಕೇಂದ್ರ ಸರ್ಕಾರದಿಂದನೂ ಕೂಡ ಜಲಶಕ್ತಿ ಅಧಿಕಾರಿಗಳೆಲ್ಲ ಬಂದು ನಮಗೆ ಈ ಒಂದು ರಾಮನಕಟ್ಟೆಯನ್ನು ನೋಡ್ಕೊಂಡೋಗಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ದೀರ ಅಂತ ಹೇಳಿದಂಥ ದಿನ ಇದೆ. ಆದರೆ ಇವತ್ತು ನಮ್ಮ ಗ್ರಾಮದ ಯುವಕರು ಈಗಿರುವಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಜಗದೀಶ್ರವ್ರಿಗೆ ಅರ್ಜಿ ಕೊಟ್ಟಿದ್ದು ಕೂಡ ಗ್ರಾಮಸ್ಥರು ಯುವಕರೆಲ್ಲ ಸೇರಿ ಅವರು ಯಾವುದೇ ರೀತಿಯ ಒಂದು ಕ್ರಮ ವಹಿಸಿರುವುದಿಲ್ಲ. ಇವತ್ತು ಈ ಕಟ್ಟೆ ಮತ್ತು ಉದ್ಯಾನವನ ಕೊಂಪೆಯಾಗಿ ಕಾಣಿಸ್ತಾ ಇದೆ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ಕೂಡಲೇ ಈ ಒಂದು ವಾತಾವರಣ ನಿರ್ಮಾಣಗೊಂಡಿದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ